ಹಲೋ ಫ್ರೆಂಡ್ಸ್, ರಕ್ಷಿತಾ ರುಚಿ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ. ಇವತ್ತು ನಾನು ನಿಮಗೆ ಕೊಬ್ಬರಿ ಹಿಂಡಿಯನ್ನು ಬಳಸಿ ಯಾವ ರೀತಿ ಸ್ವೀಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬಾ ಒಳ್ಳೆಯದು, ಯಾಕಂದರೆ ಇದರಲ್ಲೂ 40% ಆಫು ಕೊಬ್ಬರಿ ಎಣ್ಣೆ ಇದ್ದೇ ಇರುತ್ತೆ. ಕೊಬ್ಬರಿ ಹಿಂಡಿ ಅಂದರೆ ಇಷ್ಟೇ. ಸೊ ಕೊಬ್ಬರಿಯನ್ನು ಎಣ್ಣೆಯನ್ನು ಬಿಡಿಸಿರುವಂತಹ ಒಂದು ಒಟ್ಟು, ಅದನ್ನು ಹಿಂಡಿ ಅಂತ ಕರಿತೀವಿ. ಫುಲ್ ಎಣ್ಣೆ ತೆಗ್ಸಿರಲ್ಲ, ಸ್ವಲ್ಪ ಅಂಶ 40% ಇದರಲ್ಲೇ ಬಿಡಿಸಿದ್ದೀವಿ. ಯಾಕಂದರೆ ಈ ಹಿಂಡಿಯಿಂದ ಸ್ವೀಟ್ ಮಾಡ್ಕೊಳ್ಳೋಣ, ತುಂಬ ದೇಹಕ್ಕೆ ಒಳ್ಳೆಯದು ಅಂತ. ಸೊ ಅದನ್ನು ನೀವು ನೀಟಾಗಿ ಒಲೆ ಮೇಲೆ ಹಾಕಿ ಬಿಸಿ ಮಾಡೋದ್ರಿಂದ ಸ್ಮೂತ್ ಆಗುತ್ತೆ. ಈ ಥರ ಗಟ್ಟಿ ಗಟ್ಟಿ ಇರುವ ಉಂಡೆಗಳೆಲ್ಲ ಬೀಳ್ಕೊಳ್ಳುತ್ತೆ, ನೀಟಾಗಿ ಪುಡಿ ಪುಡಿ ಆಗುತ್ತೆ. ಸೊ ಒಂದು ಪಕ್ಕದಲ್ಲೇ 1-2 ಲೋಟ ಆಗುವಷ್ಟು ನೀರು ಇಟ್ಟಿದ್ದೀನಿ, ಯಾಕಂದರೆ ಬೆಲ್ಲವನ್ನು ಕರಗಿಸ್ಕೊಳ್ಳೋದಕ್ಕೆ. ನಾನಿಲ್ಲಿ 10 ಅಚ್ಚು ಬೆಲ್ಲವನ್ನು ಹಾಕಿದ್ದೀನಿ. ನಿಮಗೆ ಜಸ್ಟ್ 3 ಅಚ್ಚು ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಹಾಕಿ ನೀಟಾಗಿ ಕರಗಿಸ್ಕೋಬೇಕು. ಡೈರೆಕ್ಟಾಗಿ ಹಾಕಿ ಉರಿಬಹುದು. ಸೊ ಕರಗಿಸಿ ನೀವು ಸೋಸಿ ಹಾಕ್ಕೊಳ್ಳಿ, ಯಾಕಂದರೆ ಅದರಲ್ಲಿ ತುಂಬ ಧೂಳು, ಇರುವೆಗಳು, ಕಸ ಅದು ಇದು ಬಿದ್ದಿರುತ್ತೆ. ಸೊ ನಂತರ 1 ಕಪ್ಪು ಕಡಲೆಕಾಯಿ ಬೀಜ, 1 ಕಪ್ಪು ಹುರ್ಗಡ್ಲೆ, ಇದಿಷ್ಟನ್ನು ಹಾಕಿ ಹುರ್ಕೊಂಡಿದ್ದೀನಿ ಸಪ್ರೇಟು. ಕಡಲೆಕಾಯಿಲಿ ಸಿಪ್ಪೆಯನ್ನು ತೆಗೋಬಿಡಿ. ಸೊ ಹಾಗೆ 1 ಹಿಡಿಯಷ್ಟು ಎಳ್ಳು, 1 ಹಿಡಿಯಷ್ಟು ಗಸಗಸೆ, ಹಾಗೆ ಏಲಕ್ಕಿ ಕಾಯಿ ಪುಡಿ. ಇದು ಬಂದು ಅಂಟು ಅಂತ, ದೇಹಕ್ಕೆ ತುಂಬ ಶಕ್ತಿ. ತುಪ್ಪ ಹಾಕಿ ಹುರ್ಕೋತಾ ಇದ್ದೀನಿ. ಇದು ಫುಲ್ಲು ಗರ್ಗರಿಯಾಗಿ ಆಗತ್ತೆ. ಕೈಲಿ ಈ ಥರ ಅಂದಿದ ತಕ್ಷಣ ಪುಡಿ ಪುಡಿ ಆಗಿಬಿಡತ್ತೆ. ಸೊ ಆ ಥರ ಹುರ್ಕೋಬೇಕು. ಇದನ್ನಿಷ್ಟು ಹಾಕ್ಕೊಂಡು ನೀಟಾಗಿ ಪುಡಿ ಮಾಡ್ಕೋಬೇಕು. ಅಂದರೆ ಕಾಳು ರೀತಿ ಸಿಗಬೇಕು ಬಾಯಿಗೆ. ಫುಲ್ಲು ನೈಸಾಗಿ ಪೌಡ್ರು ಮಾಡ್ಕೋಬೇಡಿ, ಕಾಳು ರೀತಿ ಸಿಗೋ ರೀತಿ ಪುಡಿ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ನೀವು ಹಿಂಡಿ ಕೊಟ್ಬಿಟ್ರೆ ಕೊಬ್ಬರಿ ಎಣ್ಣೆ ಬಿಡಿಸ್ಬೇಕಾದ್ರೆ ದುಡ್ಡು ಕಮ್ಮಿ ತಗೋತಾರೆ. ಸೊ ನಾವು ಈಸ್ಕೊಂಡಿರೋದ್ರಿಂದ ಸ್ವಲ್ಪ ಜಾಸ್ತಿ ತಗೊಂಡಿದ್ದಾರೆ ದುಡ್ಡನ್ನ. ಸೊ ದೇಹಕ್ಕೆ ತುಂಬ ಒಳ್ಳೆಯದು ಅಂತ ಅಂದಮೇಲೆ ತಗೊಳ್ಳೇಬೇಕಲ್ವಾ. ಕಡಲೆಕಾಯಿ ಸಿಪ್ಪೆ ಎಲ್ಲ ಬಿಡಿಸ್ಕೊತೀನಿ, ಅಷ್ಟರಲ್ಲಿ ಬೆಲ್ಲನೂ ನೀಟಾಗಿ ಕರಗತ್ತೆ. ಇವಾಗ ಕೊಬ್ಬರಿ ಇಂಟೆ ಇತ್ತಲ್ವ, ಅದನ್ನೆಲ್ಲ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಈ ಥರ ಹುಡಿಯಾಗಿ ಆಗತ್ತೆ. ಸೊ ಇದನ್ನು ಒಂದು ಬಾಣಲಿಗೆ ಹಾಕೋತಾ ಇದ್ದೀನಿ, ತುಪ್ಪದ ಬಾಣಲಿಗೆ ಹಾಕೋತಾ ಇದ್ದೀನಿ. ಬೆಲ್ಲದ ಪಾಕ ಎಲ್ಲ ಹಾಕಿ ಚೆನ್ನಾಗಿ ಉರಿಬೇಕು. ಇದನ್ನು ಸ್ವಲ್ಪ ಹದ ಬರೋ ತನಕ. ಅಷ್ಟರಲ್ಲಿ ಈ ಕಡಲೆಕಾಯಿ ಎಲ್ಲವನ್ನು ಸಿಪ್ಪೆಯನ್ನು ತೆಗೆದು ನೀಟಾಗಿ ಸಣ್ಣಕ್ಕೆ ಹುಡಿಯಾಗೋ ಥರ ನೀಟಾಗಿ ಇದನ್ನು ಕುಟ್ಕೋತೀನಿ. ಮಿಕ್ಸಿಗೆ ಹಾಕಿದ್ರೆ ಫುಲ್ ಪೌಡ್ರ್ ಆಗಿಬಿಡುತ್ತೆ. ಕೊಬ್ಬರಿ ಎಲ್ಲ ಪೌಡ್ರ್ ಮಾಡಿ ಮಾಡ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲು ಮಾಡೋದು, ಆದರೆ ಪೇಷನ್ಸ್ ಬೇಕು ಮಾಡೋದಕ್ಕೆ ಅಷ್ಟೇ. ನೋಡುವಷ್ಟು ಸುಲಭ ಅಲ್ಲ ಮಾಡೋದು. ಸೊ ಇವಾಗ ಎಳ್ಳು, ಗಸಗಸೆ, ಏಲಕ್ಕಿ ಪುಡಿ ಇದಿಷ್ಟು ಮಿಕ್ಸ್ ಮಾಡ್ಕೋತೀನಿ. ಕಡಲೆ ಹಾಗೆ ಕಡಲೆಕಾಯಿ ಬೀಜ, ಅಂಟು ಇದಿಷ್ಟನ್ನು ಅರ್ಧಂಬರ್ಧ ಪುಡಿಯಾಗಿರೋ ಥರ ಇದನ್ನು ಸೇರಿಸ್ಕೋತೀನಿ ನಾನು. ನೀವು ಸಿಪ್ಪೆ ನೋಡಬಹುದು, ತೆಗ್ದಾಕಿದ್ದೀನಿ, ಯಾಕಂದರೆ ಅದು ಗಂಟ್ಲಿಗೆ ಸಿಗಾಕೊಳ್ಳುತ್ತೆ ಅಂತ. ಅಷ್ಟರಲ್ಲಿ ಬೆಲ್ಲನೂ ಸಹ ಪಾಕ ಬಂದಿದೆ. ಇವಾಗ ಇದನ್ನು ಸೋಸ್ಕೋತಾ ಇದ್ದೀನಿ. ಒಂದೇ ಕೈಲಿ ಇಟ್ಕೊಂಡು ವಿಡಿಯೋ ಮಾಡ್ತಿರೋದ್ರಿಂದ ಈ ರೀತಿ ಕಾಣಿಸ್ತಾ ಇದೆ. ಸೊ ಎಷ್ಟು ಕಸ ಅದೆಲ್ಲ ಬಂದಿದೆ ನೋಡಬಹುದು. ಬೆಲ್ಲ ಮಾಡಬೇಕಿದ್ರೆ ತುಂಬ ಕಸ ಎಲ್ಲ ಇರುತ್ತೆ. ನೋಡಿ ನೀವು ಏನೇ ಒಂದು ಅದರಿಂದ ಬೆಲ್ಲದ ಪದಾರ್ಥದಿಂದ ನೀವು ಐಟಮ್ ಮಾಡ್ತೀರಾ ಅಂದರೆ ಸೋಸ್ಬಿಟ್ಟು ಹಾಕೋದು ಒಳ್ಳೆಯದು ಅಂತ ನಾನು ನಿಮಗೆ ಸಜೆಷನ್ ಕೊಡ್ತೀನಿ. ಹಾಗೆ ಬೆಲ್ಲವೆಲ್ಲ ಕರಗಿಸಿ ಹಾಕ್ತಾ ಇದ್ದೀನಿ. ಯಾಕಂದರೆ ಸ್ವೀಟ್ ನೋಡ್ಕೊಂಡು ಹಾಕ್ಬೇಕಲ್ವ. ಕೊಬ್ಬರಿಯಲ್ಲೂ ಸ್ವೀಟ್ ಇರುತ್ತೆ, ಕಡಲೆ ಎಲ್ಲದರಲ್ಲೂ ಸ್ವೀಟ್ ಅಂಶ ಇರುತ್ತೆ. ಸೊ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಹಾಕ್ಬಹುದು, ಜಾಸ್ತಿ ಸ್ವೀಟ್ ಆದರೆ ಮುಖಕ್ಕೆ ಹೊಡೆದಂಗೆ ಆಗಿಬಿಡತ್ತೆ. ಆದ್ದರಿಂದ ಇಲ್ಲಿ ಯಾವುದೇ ರೀತಿ ಪ್ಲಾಸ್ಟಿಕ್ ಕವರ್ ಬಳಸಿಲ್ಲ, ಬಟ್ಟೆಗೆ ಹಾಕಿ ಕುಟ್ಕೊಂಡು ಪುಡಿ ಮಾಡಿ ಅದನ್ನು ಸಹ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಆಗೋ ತನಕ ಹುರ್ಕೋಬೇಕು. ಹುರಿದಾದ ನಂತರ ಒಂದು ಹದ ಬರುತ್ತೆ. ಫುಲ್ ಗಟ್ಟಿನೂ ಇರಬಾರ್ದು, ಫುಲ್ಲು ಸ್ಮೂತು ಇರಬಾರ್ದು. ಈ ನೀಟಾಗಿ ತಿಂದಾಗ ಈ ಥರ ಕೈಲಿ ಈ ಥರ ಅಂದಾಗ ಸ್ಮೂತ್ ಬರಬೇಕು. ಆವಾಗ ನೀಟಾಗಿ ಹುರಿದ್ಬಿಟ್ಟು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜು ಉಂಡೆಯನ್ನು ಕಟ್ಕೊಂಡ್ರೆ ಸೊ ಇದೊಂಥರ ಕೊಬ್ಬರಿ ಉಂಡೆ, ಬೆಲ್ಲದ ಕೊಬ್ಬರಿ ಉಂಡೆ ರೆಡಿ ಆಗತ್ತೆ. ಸೊ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ರಕ್ಷಿತಾ ಗಿರೀಶ್ 42 ಅಂತ ಇದೆ, ಐಡಿನ ಮೆನ್ಷನ್ ಮಾಡಿರ್ತೀನಿ. ಸೊ ನೋಡಿ ಫಾಲೋ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ.